ಇಲ್ಲಿ ಗೊರೂರ್ ಅವರನ್ನ ಯೋಚನೆ ಮಾಡಿದಾಗ ನನಗನ್ಸುತ್ತೆ, ಜನಸಾಮಾನ್ಯರ ಪರವಾಗಿ ಮಾಡಿದಂತಹ ಅವರ ಚಿಂತನೆ ಇದೆಯಲ್ಲ, ಅದು ಬಾಲ್ಯ ವಿಧವೆಯ ಪರವಾಗಿ ಎತ್ತಿದಂತಹ ದನಿ ಇದೆಯಲ್ಲ, ಇದೇನು ತೋರಿಸುತ್ತೆ ಹಾಗಾದರೆ? ಈ ದೇಶದ ಒಳಗಡೆ ಕೇಂದ್ರ ಸರ್ಕಾರವೇ ಕೊಟ್ಟಿರುವ ಮಾಹಿತಿಯ ಪ್ರಕಾರ ಒಂದು ದಿನಕ್ಕೆ 86 ಜನ ಮಹಿಳೆಯರ ಅತ್ಯಾಚಾರ ಆಗುತ್ತೆ. ಇದಕ್ಕೆ ಏನು ಹೇಳ್ತೀರಿ ನೀವು? 86 ಜನ ಮಹಿಳೆಯರ ಅತ್ಯಾಚಾರ ಒಂದು ದಿನಕ್ಕೆ ಈ ದೇಶದಲ್ಲಿ ಆಗುತ್ತೆ ಅಂತ ಅಂದ್ರೆ ನಾವು ಯಾವ ಸ್ಥಿತಿಯಲ್ಲಿದ್ದೇವೆ ಅಂತ. ಎಲ್ರಿಗೂ ನಮಸ್ಕಾರ. ಈ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿರುವ ನಾಡೋಜ ಓಡಿ ಕೃಷ್ಣ ಅವರೇ, ನನಗೆ ಪ್ರಶಸ್ತಿ ಪ್ರದಾನ ಮಾಡಿದಂತಹ ಟಿ.ಬಿ. ಜಯಚಂದ್ರ ಅವರೇ, ಸೀತಾರಾಮ ಅಯ್ಯಂಗಾರ್ ಅವರೇ, ಪ್ರತಿ ವರ್ಷ ಇಂಥ ಕಾರ್ಯಕ್ರಮದ ಆಯೋಜನೆಗಾಗಿಯೇ ಕರ್ನಾಟಕಕ್ಕೆ ಕೆನಡಾದಿಂದ ಬರ್ತಾ ಇರುವಂತಹ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಪುತ್ರಿ ವಾಸಂತಿ ಮೂರ್ತಿ ಅವರೇ, ನರೇಂದ್ರ ಅವರೇ, ಕಮಲಾ ನರಸಿಂಹ ಅವರೇ, ಗೊರೂರು ಪಂಕಜ ಅವರೇ, ರಶ್ಮಿ ಅವರೇ, 90 ವರ್ಷದ ಚಿರಯುವಕ ಹಂಪನ ಅವರೇ, ಅವ್ರಿಗೆ 90 ವರ್ಷ ಆಗಿದೆ, ಬಂದು ಕೂತಿದ್ದಾರೆ ಇಲ್ಲಿ. ಸೊ ಇಲ್ಲಿ ನೆರೆದಿರುವ ಎಲ್ಲ ಹಿರಿಯರೇ, ಸ್ನೇಹಿತರೆ, ವಿದ್ಯಾರ್ಥಿನಿಯರೇ, ಇದೊಂದು ಸಂತೋಷದ ವಿಶೇಷವಾದ ಸಮಾರಂಭ ನನಗೆ. ಜಯಚಂದ್ರ ಅವರು ಪ್ರಶಸ್ತಿಯನ್ನ ನಮ್ಮ ತಾಲೂಕಿನವರು ಅಂತ ಹೇಳ್ಕೊಂಡ್ರು. ಅದಷ್ಟಕ್ಕೆ ಅಲ್ಲ, ಈಗ ನಮ್ಮಲ್ಲಿ ನೀರಾವರಿ ತಜ್ಞರು ಅಂತ ಅನ್ನಿಸ್ಕೊಂಡಿರೋರು ಬಹಳಷ್ಟು ಜನ ಇದ್ದಾರೆ. ನಮ್ಮಲ್ಲಿ ನೀರಾವರಿ ತಜ್ಞರ ಜಗಳ ಯಾವುದಿರುತ್ತೆ ಅಂದ್ರೆ ತುಂಬಿದ ನದಿಗಳ ಬಗ್ಗೆ ಇರುತ್ತೆ. ಆ ತುಂಬಿದ ನದಿಗಳ ಬಗ್ಗೆ, ಕಡಲಿನ ಬಗ್ಗೆ ಇರುತ್ತೆ. ಜಯಚಂದ್ರ ಅವರು ಕೆರೆಗಳ ಬಗ್ಗೆ ಯೋಚನೆ ಮಾಡಿದರು. ಯಾಕೆಂದ್ರೆ ಈ ಹಳ್ಳ ಕೊಳ್ಳಗಳು, ಬತ್ತಿ ಹೋಗಿರೋ ಹಳ್ಳ ಕೊಳ್ಳ ಮತ್ತು ಬಿರುಕು ಬಿಟ್ಟಿರೋ ಕೆರೆಗಳ ಬಗ್ಗೆ ಯಾರು ಯೋಚನೆ ಮಾಡ್ತಾರೋ ಅವರೇ ನಿಜವಾದ ನೀರಾವರಿ ತಜ್ಞರು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅಂತ ನೀರಾವರಿ ತಜ್ಞ ನಮ್ಮ ಜಯಚಂದ್ರ ಅವರು. ಹಾಗಾಗಿ ಅವರಿಂದ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿರೋದು ನನಗೆ ಬಹಳ ಸಂತೋಷದ ಸಂಗತಿ. ಹಾಗೇನೆ ಗೊರೂರು ಸಾಹಿತ್ಯ ಪ್ರತಿಷ್ಠಾನ ಈ ಪ್ರಶಸ್ತಿಯನ್ನ ಕೊಡೋದ್ರ ಮುಖಾಂತರವಾಗಿ ನನಗೆ ಅತೀವಾದಂಥ ಆನಂದವನ್ನ ತಂದಿದೆ ಅಂತ ಹೇಳ್ತಾ ಅವರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸೋದಕ್ಕೆ ನಾನು ಇಷ್ಟಪಡ್ತೇನೆ. ನಾನು ಈ ಪ್ರಶಸ್ತಿ ಸ್ವೀಕಾರ ಮಾಡಬೇಕು ಅಂತ ಕಮಲಾ ನರಸಿಂಹ ಅವರು ಮೊದಲು ಮಾತಾಡಿದಾಗ ಅನಿಸಿರ್ಲಿಲ್ಲ. ಅವರು ಕರೆದ್ರು, ಸರ್ ನಿಮ್ದೊಂದು ದಿನಾಂಕ ಬೇಕು, ಗೊರೂರು ಸಾಹಿತ್ಯ ಪ್ರತಿಷ್ಠಾನದಿಂದ ಕಾರ್ಯಕ್ರಮ ಮಾಡ್ತಿದ್ದೀವಿ, ಈ ಸರಿ ನೀವು ಬರಲೇಬೇಕು ಅಂದ್ರು. ನಾನು ಬಹುಶಃ ಅತಿಥಿಯಾಗಿ ಕರೀತಾರೆ ಅಂತ ತಿಳ್ಕೊಂಡೇನು ಮಾಡಿದೆ ಅಂತಂದ್ರೆ, ಬಹುಶಃ ಅವರು ಸರಿಯಾಗಿ ಹೇಳಲಿಲ್ಲ ಅಂತ ನಾನು ಆಕ್ಷೇಪ ಮಾಡ್ತಿಲ್ಲ. ನಾನು ತಿಳ್ಕೊಂಡಿದ್ದ ಹಾಗೆ ಸ್ವಲ್ಪ ದಡ್ಡತನ ಅಂತ ಕಾಣಿಸುತ್ತೆ. ಸೊ ನಾನು ಬರ್ತೀನಿ ಖಂಡಿತ, ಹೇಳಿ ಗುರು ಅವ್ರ ಬಗ್ಗೆ ಬಹಳ ಗೌರವ ಇದೆ ನನಗೆ ಅಂತ ಹೇಳಿದೆ. ಆಮೇಲೆ ನನಗೆ ಸ್ಪಷ್ಟವಾಗಕ್ಕೆ ತೊಡಗಿತು, ನನಗೆ ಪ್ರಶಸ್ತಿ ಕೊಡ್ತಿದ್ದಾರೆ ಅಂತ ಹೇಳಿ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಈ ಪ್ರಶಸ್ತಿಗಳನ್ನ ಯಾರಾದರೂ ಕೊಡ್ತೀನಿ ಅಂದಾಗ ನಾನು ಹೇಳೋದು ಒಂದು ಮಾತು ಇದೆ, ಇದು ಅಹಮ್ಮಿಕೆಗಾಗಿ ಹೇಳ್ಕೊಳ್ತಾ ಇಲ್ಲ. ದಯವಿಟ್ಟು ಪ್ರಶಸ್ತಿ ಬೇರೆ ಯಾರಿಗಾದ್ರೂ ಕೊಡಿ, ನೀವು ಇಚ್ಛೆ ಪಟ್ರೆ ನಾನೇ ಅತಿಥಿಯಾಗಿ ಬರ್ತೀನಿ ಅಂತ ಹೇಳ್ತಿರ್ತೀನಿ. ಸಾಕು ನಮಗೆಲ್ಲ ಬಂದಿರೋದು. ಅನೇಕರು ನಮ್ಮ ನೆಲದ ಮೇಲೆ ನಮಗಿಂತ ಬಹಳ ದೊಡ್ಡ ಸಾಧನೆಯನ್ನ ಮಾಡಿಯೂ ಸಹ ಏನೂ ಸಿಗದೆ ಹೋಗಿರೋರು ಇದ್ದಾರೆ. ಹಾಗಾಗಿ ಬೇರೆಯವರಿಗೆ ಪ್ರಶಸ್ತಿಗಳು ಸಿಕ್ಕಲಿ, ಅದಕ್ಕೆ ಅತಿಥಿಯಾಗಿ ಬರ್ತೇನೆ ಅಂತ ಹೇಳೋ ಪದ್ಧತಿಯಿಂದ ಅನೇಕ ಪ್ರಶಸ್ತಿಗಳಿಗೆ ಹಾಗೆ ಮಾಡಿದ್ದೀನಿ ನಾನು. ಆದರೆ ಗೊರೂರು ಪ್ರಶಸ್ತಿ ಬಗ್ಗೆ ಹಾಗೆ ಹೇಳ್ತಕ್ಕಂಥ ಧೈರ್ಯವಾಗಲಿ ಮನಸ್ಸಾಗಲಿ ನನಗಿರ್ಲಿಲ್ಲ. ಯಾಕೆಂದ್ರೆ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅಂದ್ರೆ ಅವರು ನಮಗೆ ಬಹಳ ದೊಡ್ಡ ಗೌರವಾನ್ವಿತವಾಗಿರ್ತಕ್ಕಂಥ ವ್ಯಕ್ತಿತ್ವ ಅವ್ರದ್ದು. ಆ ಕಾರಣಕ್ಕಾಗಿಯೇ ನನಗೆ ಬಹಳ ಸಂತೋಷ ಆಗಿರುವಂಥದ್ದು ಈ ಸಂದರ್ಭದಲ್ಲಿ. ಒಂದೆರಡು ನೆನಪುಗಳನ್ನ ಹೇಳಕ್ ಇಷ್ಟಪಡ್ತೇನೆ. ಗೊರೂರ್ ಅವರ ಮಗ ಸೀತಾರಾಮ್ ಅವರು ನನಗೆ ಮೇಷ್ಟ್ರು, ತುಮಕೂರು ಪ್ರಥಮ ದರ್ಜೆ ಕಾಲೇಜಿನಲ್ಲಿ. ಅವರು ಸಮಾಜಶಾಸ್ತ್ರವನ್ನ ಪಾಠ ಮಾಡ್ತಾ ಇದ್ರು ನಮಗೆ. ಅವರು ಎಂಥ ಒಳ್ಳೆ ಮೇಷ್ಟ್ರು ಅಂತ ಅಂದ್ರೆ, ಸಮಾಜಶಾಸ್ತ್ರದ ಒಳಗಡೆ ಮಾನವಶಾಸ್ತ್ರ ಅಂದ್ರೆ ಆಂಥ್ರೋಪಾಲಜಿಯನ್ನು ನಮಗೆ ಪಾಠ ಮಾಡ್ತಾ ಇದ್ರು. ಆ ಪಾಠ ಮಾಡಿದ ಕೊನೆಯಲ್ಲಿ ಒಂದು 10 ನಿಮಿಷ ಅವರು ಸಾಮಾನ್ಯವಾಗಿ ಕೆಲವು ಉಪಕಥೆಗಳನ್ನು ಹೇಳ್ತಿದ್ರು, ಹಾಸ್ಯ ಪ್ರಸಂಗಗಳನ್ನು ಹೇಳ್ತಿದ್ರು. ಅವ್ರು ಹೇಳ್ತಾ ಇದ್ದ ಅನೇಕ ಪ್ರಸಂಗಗಳು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಕೃತಿಗಳಿಂದ ಬಂದಂಥವಾಗಿದ್ದು. ಅದು ನಮಗೆ ಬಹಳ ಇಷ್ಟ ಆಗೋದು. ಅವರು ನಮಗೆ ಮಾನವಶಾಸ್ತ್ರ ಪಾಠ ಮಾಡ್ತಿದ್ದ ಮೇಷ್ಟ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಕನ್ನಡದ ಮೇಷ್ಟ್ರು ತರ ನಮಗೆ ಬಹಳ ಹತ್ರ ಆಗಿದ್ದಂಥವ್ರು.
ಸೀತಾರಾಮ್ ಅವರು. ಗೊರೂರವರ ಮಗ ಅನ್ನೋ ಕಾರಣಕ್ಕಾಗಿ ನಮಗೊಂದು ವಿಶೇಷ ಗೌರವ ಇತ್ತು ಅವರ ಬಗೆಗೆ. ಜೊತೆಗೆ ನನ್ನನ್ನು ತಿದ್ದಿದಂಥವ್ರು ಅವರು. ನಾನು 2ನೇ BA ವಿದ್ಯಾರ್ಥಿಯಾಗಿದ್ದಾಗ ನನ್ನ ಮೊದಲ ಕೃತಿ ಮುಳ್ಳು ಹಾದಿ ಅಂತ ಒಂದು ನಾಟಕ ಬರೆದೆ. MS ರಾಮಲಿಂಗಪ್ಪ ಅಂತ ಹೇಳಿ ಒಬ್ಬ ಮೇಷ್ಟ್ರು ಅದನ್ನ ಪ್ರಿಂಟ್ ಮಾಡಿಸಿ ಅದಕ್ಕೊಂದು ಮುನ್ನುಡಿ ಬರೆದು ಅದನ್ನು ಪ್ರಕಟಿಸೋದಕ್ಕೆ ಅನುಕೂಲ ಮಾಡಿಕೊಟ್ರು. ನನ್ನ ಸ್ನೇಹಿತ ದುಡ್ಡು ಹಾಕಿದ್ದ. ಆ ಸಂದರ್ಭದಲ್ಲಿ ರಾಮಲಿಂಗಪ್ಪನವರು ನನ್ನ ಮುಂದಕ್ಕೆ ಬರಲಿ ಅಂತ ಉತ್ಸಾಹ ತುಂಬ್ತಾ ಇದ್ರು. ಸೀತಾರಾಮ್ ಅವರು ನನ್ನನ್ನ ಕರೆದು ಕೂಡಿಸ್ಕೊಂಡು ಏನೇನ್ ತಪ್ಪಿದೆ ಅದರಲ್ಲಿ ಅಂತ ತೋರಿಸ್ಕೊಟ್ರು. ಅವ್ರು ಏನೇನ್ ತಪ್ಪಿದೆ ಅಂತ ತೋರಿಸ್ಕೊಟ್ಟ ದೆಸೆಯಿಂದ ಏನಾಯ್ತು ಅಂತ ಅಂದ್ರೆ, ಒಳ್ಳೆಯದನ್ನು ಬರಿಬೇಕು, ತಪ್ಪು ತಿದ್ದುಕೊಳ್ಬೇಕು, ಆತ್ಮವಿಮರ್ಶೆ ಮಾಡ್ಕೊಳ್ಬೇಕು. ಯಾವುದೇ ಒಬ್ಬ ಲೇಖಕ ಇದಾನಲ್ಲ, ಆತ್ಮವಿಮರ್ಶೆಯನ್ನ ಮಾಡ್ಕೊಂಡಾಗ ಉತ್ತಮವಾದದ್ದನ್ನ ಕೊಡೋಕ್ ಸಾಧ್ಯ ಅನ್ನುವಂಥ ಪಾಠವನ್ನ ಕಲಿಸಿದ ಮೇಷ್ಟ್ರ ತಂದೆಯ ಪ್ರಶಸ್ತಿಯನ್ನ ನಾನು ಪಡಿತಾ ಇದ್ದೀನಲ್ಲ, ಇದು ನನಗೆ ಹೆಮ್ಮೆ ವಿಷಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇದು ಇನ್ನೊಂದು ಪ್ರಸಂಗ, ನೇರವಾಗಿ ಗೊರೂರವರ ಒಂದು 3-4 ಸರಿ ನಾನು ಭೇಟಿಯಾಗಿದ್ದಿರ್ಬೋದು. ಯಾಕೆಂದ್ರೆ ನಮಗಿಂತ ಬಹಳ ಹಿರಿಯರು ಅವರು. ಈ ತಲೆಮಾರಿನ ಅಂತರ ಇದ್ದದ್ದುಂಟು. ನಾವು ಒಂದ್ಸಾರಿ ಬಂಡಾಯ ಸಾಹಿತ್ಯ ಸಂಘಟನೆಯಿಂದ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಿದ್ವಿ. ನಾನೇ ರಾಜ್ಯ ಸಂಚಾಲಕ ಆಗಿದ್ದದ್ದು, ಮೊದಲ ರಾಜ್ಯ ಸಂಚಾಲಕ. ಆ ಕಾರ್ಯಾಗಾರಕ್ಕೆ ಅನೇಕ ವಿಚಾರಧಾರೆಯವರನ್ನು ನಾವು ಆಹ್ವಾನ ಮಾಡಿದ್ವಿ. ಅದರಲ್ಲಿ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಒಬ್ಬರು. ಅವರು ತಮ್ಮ ಅನುಭವಗಳನ್ನ, ಸ್ವಾತಂತ್ರ್ಯ ಹೋರಾಟದ ವಿಷಯಗಳನ್ನ, ಸಾಹಿತ್ಯದ ಅಭಿವ್ಯಕ್ತಿಯನ್ನ ಕುರಿತಂತೆ ಎಲ್ಲವನ್ನು ಹಂಚ್ಕೊಳ್ತಾ ಇದ್ದಾಗ ನಮ್ಮಲ್ಲೇ ಇದ್ದಂಥ ಒಬ್ಬ ಏನ್ ಮಾಡ್ದ, ಒಂದು ಕಿಡಿಗೇಡಿ ಪ್ರಶ್ನೆಯನ್ನು ಕೇಳ್ದ ಆತ. ಏನಂದ್ರೆ, ಇಷ್ಟೆಲ್ಲ ಹೇಳ್ತಿರಲ್ಲ ಸರ್, ನೀವು ಜುಟ್ಟು ಬಿಟ್ಟಿದ್ದೀರಲ್ಲ ಯಾಕೆ ಅಂತ ಕೇಳ್ದ. ಅವ್ರು ಹೇಳಿದ್ರು, ಅಲ್ಲಪ್ಪ ನೀನ್ ಕ್ರಾಫ್ ಕಟ್ಟಿದೆ ನಿಂದು, ಯಾಕೆ ಕ್ರಾಫ್ ಕಟ್ ಬಿಟ್ಟಿದೀಯ ಅಂತ ನಾನು ಕೇಳ್ತಿದ್ದೀನ? ನಾನು ಕೇಳ್ತಾ ಇಲ್ಲ. ನನ್ನ ಜುಟ್ಟು ನನಗೆ, ನಿನ್ ಕ್ರಾಫ್ ಕಟ್ ನಿನಗೆ. ನೀನು ತಲೆ ಮೇಲೇನಿದೆ ಅಂತ ನೋಡ್ಬೇಡ, ನನ್ನ ತಲೆ ಒಳಗೆ ಏನಿದೆ ಅಂತ ನೋಡು ಅಂದ್ರು. ಸೊ ಹೀಗೆ ಉತ್ತರ ಕೊಡೋದ್ರ ಮುಖಾಂತರವಾಗಿ ಗೊರೂರ್ ಅವರು ಬಹಳ ಸೂಕ್ತವಾದ ಉತ್ತರವನ್ನ ಕೊಟ್ಟಿದ್ರು. ಈ ಅರ್ಥದ ಒಳಗಡೆ ಹೇಳೋದಾದ್ರೆ, ಅಂದ್ರೆ ಬಂಡಾಯ ಸಾಹಿತ್ಯ ಸಂಘಟನೆ ಗೊರೂರ್ ಅವರನ್ನು ಆಹ್ವಾನಿಸ್ತಿದೆ ಅನ್ನೋದರ ಅರ್ಥ ಏನಂದ್ರೆ, ಅತ್ಯಂತ ಸಮಕಾಲೀನವಾದಂಥ ಪ್ರಜ್ಞೆಯನ್ನ ಉಳ್ಳಂತಹ ಉದ್ದಾಮ ಸಾಹಿತಿಯಾಗಿದ್ರು ಗೊರೂರ್ ಅವರು ಅನ್ನೋದಕ್ಕೆ ಅದೇ ಸಾಕ್ಷಿ. ನಾವೆಲ್ಲ ಹೊಸ ತಲೆಮಾರಿನವ್ರು, ಇವ್ರು ನಮ್ಮವರಲ್ಲ ಅಂತ ಬಿಟ್ಟಿರ್ಲಿಲ್ಲ. ಅವ್ರು ಇವತ್ತಿಗೂ ನಮ್ಮವರೇನೇನೆ. ಇವತ್ತು ಗೊರೂರ್ ಅವರು ಬಹಳ ಮುಖ್ಯವಾದವರು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಗೊರೂರ್ ಅವರನ್ನ ನಾನು ಹೇಗೆ ಕಾಣಬಹುದು ಅಂತ ಯೋಚನೆ ಮಾಡಿದಾಗ, ಇಲ್ಲಿ ಎಲ್ರಿಗೂ ಗೊತ್ತಿಲ್ಲಿರೋರಿಗೆ ಸ್ವಾತಂತ್ರ್ಯ ಹೋರಾಟಗಾರರು, ತಿಳಿಹಾಸ್ಯದ ಬರಹಗಳನ್ನು ಬರೆದವರು. ಅದಷ್ಟೇ ಅಲ್ಲ, ತಿಳಿಹಾಸ್ಯದಷ್ಟೇ ಬರೆದಿಲ್ಲ ಅವರು, ಅದರ ಆಚೆಗೂ ಬಹಳ ವೈಚಾರಿಕವಾದಂಥ ವಿಚಾರಧಾರೆ ಇರತಕ್ಕಂಥವ್ರು. ಆದರೆ ಬಹಳ ಪ್ರಮುಖವಾಗಿ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಅನ್ನೋದು ಗೊತ್ತು ನನಗೆ. ಗೊರೂರ್ ಅವರನ್ನು ನೋಡಿದಾಗ ಅವರು ಸ್ವಾತಂತ್ರ್ಯ ಹೋರಾಟಗಾರರೂ ಹೌದು, ಕರ್ನಾಟಕ ಏಕೀಕರಣದ ಪರವಾಗಿ ಹೋರಾಟ ಮಾಡಿದವರು ಹೌದು. ಈ ಎರಡನ್ನೂ ಗಮನಿಸಿದಾಗ ಬಹಳ ಮುಖ್ಯವಾಗಿ ನಾವು ಅಂದ್ಕೋಬೇಕಾಗಿರೋದು, ಮತ್ತು ಅವರು ರಾಷ್ಟ್ರೀಯತೆ ಮತ್ತು ಪ್ರಾದೇಶಿಕತೆಯ ಪೂರಕ ಪ್ರತಿನಿಧಿ ಅಂತ ನನಗನ್ಸುತ್ತೆ. ಅವರು ರಾಷ್ಟ್ರೀಯತೆಯ ಪರವಾಗೂ ಇದ್ರು. ನಮ್ಮಲ್ಲಿಗೆ ಏನಾಗಿದೆ ಅಂತಂದ್ರೆ, ನಾಯಕರು ಮತ್ತು ಖಳನಾಯಕರನ್ನು ಹುಟ್ಟಾಕೋದ್ರಲ್ಲಿ ಪ್ರಸಿದ್ಧರು ನಾವು. ಯಾರಾದ್ರೂ ಒಬ್ಬ ನಾಯಕ ಇದ್ರೆ ಇನ್ನೊಬ್ಬ ಖಳನಾಯಕನ ಹುಡುಕ್ತಾರೆ, ಇವನ್ ಎದುರಾಗಿ ಯಾರು ಹಿಡಿಬೇಕು ಅಂತ. ರಾಷ್ಟ್ರೀಯತೆ ಅಂದ ಕೂಡಲೇ ಪ್ರಾದೇಶಿಕತೆಗೆ ವಿರುದ್ಧ, ಪ್ರಾದೇಶಿಕತೆ ಅಂದ ಕೂಡಲೇ ರಾಷ್ಟ್ರೀಯತೆಗೆ ವಿರುದ್ಧ ಅಂತ ಭಾವಿಸ್ಕೊಳ್ಳೋದು ಉಂಟು. ಕುವೆಂಪು ಒಂದು ಮಾತನ್ನ ಹೇಳ್ತಾರೆ, ಕನ್ನಡಕ್ಕೆ ತಮಿಳು, ಮಲಯಾಳಿ, ತೆಲುಗು ಮುಂತಾದ ಸೋದರಿಯರಿದ್ದಾರೆ. ಭಾರತ ಜನನಿಯ ತನುಜಾತೆ, ಭಾರತ ಮಾತೆ ಅಲ್ಲಿದ್ದಾಳೆ. ಮಗಳು ಹಾಳಾಗಿ ತಾಯಿ ಉದ್ಧಾರ ಆಗೋದಿಲ್ಲ ಅಂತಾರೆ. ಅಂದರೆ ಮಗಳು ಹಾಳಾಗೋದು ಅಂದ್ರೆ ಪ್ರಾದೇಶಿಕತೆ ಹಾಳಾಗೋದು, ರಾಜ್ಯಗಳು ಹಾಳಾದರೆ ದೇಶ ಉದ್ಧಾರ ಆಗೋದಿಲ್ಲ ಅಂತ. ಇದು ರಾಷ್ಟ್ರೀಯತೆ ಮತ್ತು ಪ್ರಾದೇಶಿಕತೆಯನ್ನ ಬೆಸೆಯಬೇಕಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ. ಆ ಪೂರಕ ಪರಿಕಲ್ಪನೆಯ ಬಹಳ ಸಮರ್ಥವಾದ ಪ್ರತಿನಿಧಿ ಅಂತ ಅಂದ್ರೆ ಗೊರೂರು ರಾಮಸ್ವಾಮಿ ಅಯ್ಯಂಗಾರು. ಇದು ನನಗೆ ಬಹಳ ಮುಖ್ಯವಾದ್ದು ಅಂತ ಅನ್ಸುತ್ತೆ. ಏಕೆಂದ್ರೆ ಏಕೀಕರಣವನ್ನ ಬಯಸ್ತವರು ಅವರು. ಈ ಮುಖಾಂತರವಾಗಿ ಸ್ಥಳೀಯ ಭಾಷೆ, ಸ್ಥಳೀಯ ಸಂಸ್ಕೃತಿ, ಸ್ಥಳೀಯ ಜನಜೀವನ ಮತ್ತು ಸ್ಥಳೀಯ ಸ್ವಾಯತ್ತತೆಯ ಪರವಾಗಿದ್ದಂಥವರು. ಅದೇ ಸಂದರ್ಭದಲ್ಲಿ ರಾಷ್ಟ್ರೀಯತೆಯ ಪರವಾಗಿದ್ದಂಥವರು. ಇವೆರಡು ಪರಸ್ಪರ ವಿರುದ್ಧವಾದದ್ದಲ್ಲ. ರಾಷ್ಟ್ರೀಯತೆಯಲ್ಲಿ ಪ್ರಾದೇಶಿಕತೆಯು, ಪ್ರಾದೇಶಿಕತೆಯಲ್ಲಿ ರಾಷ್ಟ್ರೀಯತೆಯೂ ಇರೋದಿದೆಯಲ್ಲ,
ಈ ಒಂದು ಅಂಶ ಇದೆಯಲ್ಲ, ಇದು ಬಹಳ ಮುಖ್ಯವಾದದ್ದು ಅಂತ ನಾನು ಭಾವಿಸಿರೋದ್ರಿಂದ ಗೊರೂರ್ ನನಗೆ ಈ ವಿಷಯದಲ್ಲಿ ಬಹಳ ಮುಖ್ಯ ಅಂತ ಅನ್ಸುತ್ತೆ. ಅವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ, ಕಥೆ ಬರೆದಿದ್ದಾರೆ, ಕಾದಂಬರಿ ಬರೆದಿದ್ದಾರೆ. ವಿಶೇಷವಾಗಿ ಮಹಾತ್ಮ ಗಾಂಧೀಜಿಯವರ ಆತ್ಮಕಥನವನ್ನ ಕನ್ನಡಕ್ಕೆ ಅದ್ಭುತವಾಗಿ ಅನುವಾದವನ್ನ ಮಾಡಿಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಅವ್ರದ್ದೊಂದು ಮಾತಿದೆ, ಅದು ನಾನು ಸಾಹಿತಿಗಿಂತ ಹೆಚ್ಚಾಗಿ ಜನಸಾಮಾನ್ಯರ ಪ್ರತಿನಿಧಿ ಅಂತ. ಇದು ಬಹಳ ಮುಖ್ಯವಾದ. ಯಾರು ಜನಗಳ ಮಧ್ಯೆ ನಿಂತು ಯೋಚನೆ ಮಾಡ್ತಾರೆ ಅವರು ಜನಪರವಾಗಿರೋಕ್ ಸಾಧ್ಯ, ಜನಗಳನ್ನ ತಲುಪೋದಕ್ಕೆ ಸಾಧ್ಯ. ನಾನು ಜನಸಾಮಾನ್ಯರ ಪ್ರತಿನಿಧಿ ಅಂತ ಅಂದ್ಕೂಡ್ಲೆ ನನಗೆ ನೆನಪಿಗೆ ಬರೋದು ಕ್ರಿಸ್ತ ಶಕ 850ರಲ್ಲಿ ಕನ್ನಡದಲ್ಲಿ ಬಂದಂತಹ ಶ್ರೀ ವಿಜಯ ಬರೆದ ಕವಿರಾಜ ಮಾರ್ಗ ಅನ್ನೋ ಕೃತಿ. ಕವಿರಾಜ ಮಾರ್ಗದಲ್ಲಿ ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಅಂತ ಒಂದು ಮಾತು ಬರುತ್ತೆ. ಜನಸಾಮಾನ್ಯರಿದಾರಲ್ಲ, ಅವರು ಉದ್ದೇಶಪೂರ್ವಕವಾಗಿ ಓದದೇ ಇದ್ದಾಗಲೂ ಸಹ ಕಾವ್ಯವನ್ನ ಪ್ರಯೋಗ ಮಾಡುವುದರಲ್ಲಿ ಪರಿಣಿತರಾಗಿದ್ರು ಅಂತ ಕವಿರಾಜ ಮಾರ್ಗಕಾರ ಏನ್ ಹೇಳ್ತಾನೆ, ಅದೇ ಆಶಯವನ್ನೇ ಗೊರೂರು ರಾಮಸ್ವಾಮಯ್ಯಂಗರು ಹೇಳಿರೋದು. ನಾನು ಜನಸಾಮಾನ್ಯರ ಪ್ರತಿನಿಧಿ ಅನ್ನೋದ್ರ ಮುಖಾಂತರವಾಗಿ ಜನಸಾಮಾನ್ಯರನ್ನ ಕೇಂದ್ರವನ್ನಾಗಿ ಇಟ್ಕೊಂಡಿರ್ತಕ್ಕಂಥ ಮನಸ್ಸಿದೆಯಲ್ಲ, ಅದು ಯಾವತ್ತೂ ಪ್ರಜಾಸತ್ತಾತ್ಮಕವಾದಂಥ ಮನಸ್ಸಾಗಿರುತ್ತೆ. ಅದು ಅಂದ್ರೆ ನಮ್ಮ ಆಲೋಚನೆಗಳು ಎಲ್ಲಿಂದ ಬರಬೇಕು? ತಳಮಟ್ಟದಿಂದ ಬರಬೇಕು. ನಾವೆಲ್ಲ ನೆಲ ಮುಟ್ಟಿದ ಮನಸ್ಸಿನ ಮನುಷ್ಯರಾಗಬೇಕು. ಅವರು ಗೊರೂರು ನನಗನ್ಸೋದು ನೆಲ ಮುಟ್ಟಿದ ಮನಸ್ಸಿನ ಒಬ್ಬ ಮನುಷ್ಯರಾಗಿ ನನಗೆ ಬಹಳ ಮುಖ್ಯ ಅಂತ ಅನ್ಸೋದುಂಟು. ಅವರು ಯಾವುದೇ ಸಾಮಾಜಿಕ ಕೆಡುಕುಗಳನ್ನ ಪೋಷಿಸ್ತವರಲ್ಲ, ಅದರ ಬದಲಾಗಿ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು. ಮಡಿಮೈಲಿಗೆ ಅನ್ನೋದು ಅವ್ರಿಗೆ ಇರ್ಲಿಲ್ಲ, ಜುಟ್ಟು ಬಿಟ್ಟಿದ್ದಿರಬಹುದು. ಅದಕ್ಕೆ ಅವ್ರು ಹೇಳಿದ್ದು, ನನ್ ಜುಟ್ಟಿದೆಯಲ್ಲಪ್ಪ, ಮೇಲೇನ್ ನೋಡ್ತೀಯ, ನನ್ನ ಒಳಗಡೆ ತಲೆ ಒಳಗೇನಿದೆ ಅದನ್ನ ನೋಡು ಅಂತ ಹೇಳಿದ್ದು. ಅವರೇ ಒಂದ್ ಕಡೆ ಹೇಳ್ತಾರೆ, ನಮ್ಮಲ್ಲಿ ಒಬ್ಬೊಬ್ರು ಒಂದೊಂದು ಕಸಬನ್ನ ಅನುಸರಿಸ್ತಾ ಇರೋರು ಉಂಟು, ಇನ್ ಕೆಲವರು ಇದ್ದಾರೆ ನಮ್ಮಲ್ಲಿ ಮಡಿವಂತಿಕೆ ಅನ್ನೋ ಕಸಬನ್ನೇ ಅನುಸರಿಸ್ತಿದ್ದಾರೆ ಅಂತಾರೆ. ಈ ಬೇರೆ ಬೇರೆ ಕಸಬುಗಳನ್ನ ಅನುಸರಿಸ್ತಾರೆ, ಒಬ್ಬೊಬ್ಬ ಒಂದೊಂದು ಕಸಬನ್ನ ಮಾಡ್ತಾ ಇರ್ತಾರೆ. ನಮ್ಮಲ್ಲಿ ಈ ಮಡುವಂತಿಕೆ ಅನ್ನೋ ಕಸಬನ್ನ ಆಚರಣೆ ಮಾಡ್ತಕ್ಕಂಥವ್ರು ನಮ್ಮಲ್ಲಿದ್ದಾರೆ. ತಪ್ಪು ಅಂತ. ಅಂದ್ರೆ ಸಮಾಜ ಬದಲಾವಣೆಯ ಪರವಾಗಿ, ಇಲ್ಲಿ ಸಮಾನತೆ ಇರಬೇಕು ಅನ್ನೋ ಕಾರಣ ಪರವಾಗಿ, ಜಾತಿ ಪದ್ಧತಿಯ ವಿರುದ್ಧವಾಗಿ ತನ್ನದೇ ಆದಂತ ಆಶಯಗಳನ್ನು ಅಭಿವ್ಯಕ್ತಿಸಿದ, ಅದಕ್ಕೆ ಬದ್ಧವಾಗಿ ಬದುಕಿದಂತಹ ಒಂದು ದೊಡ್ಡ ಚೇತನ ಗೊರೂರು ರಾಮಸ್ವಾಮಯ್ಯಂಗರು ಅಂತ ನಾನು ಅಂದ್ಕೊಂಡಿದ್ದೇನೆ. ಅದಕ್ಕೆ ವಿಶೇಷವಾದ ಸಾಕ್ಷಿ ಬೇಕಾಗಿಲ್ಲ. ಹೇಮಾವತಿ ಕಾದಂಬರಿ ಒಂದನ್ನು ಓದಿದ್ರೆ ಸಾಕು ನೀವು. ಅಂದ್ರೆ ಬೇರೆದು ಓದಬೇಡಿ ಅಂತ ಅಲ್ಲ. ಹೇಮಾವತಿ ಕಾದಂಬರಿಯನ್ನು ಓದಿದ್ರೆ ಗೊರೂರು ಏನು ಅಂತ ನಮ್ಗೆ ಅರ್ಥ ಆಗುತ್ತೆ. ಅಂದ್ರೆ ಗಾಂಧೀಜಿಯವರ ಪ್ರಭಾವದ ಜೊತೆಗೆ ಸಮಕಾಲೀನ ಸಮಸ್ಯೆಗಳಿಗೆ ಮುಖಾಮುಖಿ ಆಗ್ತಾನೆ, ಅದರ ಜೊತೆ ಅನುಸಂಧಾನವನ್ನ ನಡೆಸ್ತಾ ಕಾಲದೊಳಗಿದ್ದು ಕಾಲವನ್ನ ಮೀರುವ ಒಬ್ಬ ಸಾಹಿತಿಯಾಗಿ ಗೊರೂರು ರಾಮಸ್ವಾಮಯ್ಯಂಗರ್ ಯಾವತ್ತೂ ನನಗೆ ಬಹಳ ಮುಖ್ಯ ಅಂತ ಅನ್ಸುತ್ತೆ. ಅವರದೊಂದು ಜಿಜ್ಞಾಸೆ ಇದೆ. ಮೆರವಣಿಗೆ ಅನ್ನುವಂಥ ಪುಸ್ತಕದಲ್ಲಿ ಒಂದು ಪ್ರಶ್ನೆಯನ್ನು ಹಾಕೋತಾರೆ, ಧರ್ಮ ಮತ್ತು ವಿಜ್ಞಾನ ಬೆರೆಸುವುದು ಹೇಗೆ ಅಂತ. ನಮಗೆ ಮೇಲ್ನೋಟಕ್ಕೆ ಬಹಳ ವಿಚಿತ್ರವಾಗಿ ಕಾಣಿಸುತ್ತೆ. ಧರ್ಮ ಮತ್ತು ವಿಜ್ಞಾನ ಬೆರೆಸಕ್ ಸಾಧ್ಯವಾ ಅಂತಾನ. ಮತ್ತೆ ನನಗೆ ಕುವೆಂಪು ಇಲ್ಲಿ ನೆನಪಿಗೆ ಬರ್ತಾರೆ. ಏಕೆಂದರೆ ಕುವೆಂಪು ಆಧ್ಯಾತ್ಮವಾದಿಯೂ ಹೌದು ಅವರು, ಆದರೆ ವೈಜ್ಞಾನಿಕ ಮನೋಧರ್ಮವನ್ನು ಹೇಳಿದವರು ಹೌದು. ಹೇಗ್ ಸಾಧ್ಯ ಇದು ಅಂತ ಅಂದ್ರೆ, ಕುವೆಂಪು ಅವರ ಆಧ್ಯಾತ್ಮ ಇದೆಯಲ್ಲ, ಅದು ಸಾಮಾಜಿಕ ಆಯಾಮದ ಆಧ್ಯಾತ್ಮ. ವಿವೇಕಾನಂದರು ಪ್ರತಿಪಾದಿಸಿದ ಆಧ್ಯಾತ್ಮ ಅದು ಕೇವಲ ಧಾರ್ಮಿಕ ಮೂಲಭೂತವಾದದ ಆಧ್ಯಾತ್ಮ ಅಲ್ಲ. ವಿವೇಕಾನಂದರು ಹೇಳಿದ್ದು ಅಷ್ಟೇನೆ. ಒಬ್ಬ ವೀರ ಸನ್ಯಾಸಿ ಅಂತ ಕರೀತಾ ಇದ್ದಾಗಲೂ ಸಹ ವಿವೇಕಾನಂದರು ಈ ಸಮಾಜದಲ್ಲಿರುವ ಶ್ರೇಣೀಕೃತ ವ್ಯವಸ್ಥೆಯನ್ನು ವಿರೋಧ ಮಾಡಿದಂಥವರು. ಕುವೆಂಪು ಅವರು ಪ್ರಬಲವಾಗಿ ಅದನ್ನು ವಿರೋಧ ಮಾಡಿದಂಥವರು. ವಿವೇಕಾನಂದ ಪರಮಹಂಸರನ್ನು ಅಧ್ಯಯನ ಮಾಡಿದ್ದಷ್ಟೇ ಅಲ್ಲ, ಅನುಸರಿಸಿದಂಥವರು. ಅವರು ಏನು ಧರ್ಮ ಇದೆಯಲ್ಲ, ಅಲ್ಲಿ ಒಂದು ವೈಜ್ಞಾನಿಕತೆ ಇರಬೇಕು, ವೈಜ್ಞಾನಿಕ ಮನೋಧರ್ಮ ಬಹಳ ಮುಖ್ಯ ಅಂತ ಹೇಳ್ತಾರಲ್ಲ. ಧರ್ಮವನ್ನ ಸಾಮಾಜಿಕ ಆಧ್ಯಾತ್ಮವಾಗಿ ನೋಡಿದಾಗ ವಿಜ್ಞಾನ ಮತ್ತು ಧರ್ಮ ಎರಡನ್ನು ಬೆರೆಸೋದಕ್ಕೆ ಸಾಧ್ಯ. ಇಂಥದೊಂದು ಜಿಜ್ಞಾಸೆಯನ್ನು ಸಹ ವೈಚಾರಿಕವಾಗಿ ಮಾಡಿದಂಥವರು ಗೊರೂರವರಾಗಿದ್ರು ಅನ್ನೋದು ಬಹಳ ಮುಖ್ಯವಾದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ. ಗೊರೂರು ಸಾಹಿತ್ಯವನ್ನ ಕುರಿತಂತೆ ಕೆಲವರ ಅಭಿಪ್ರಾಯಗಳನ್ನ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ರಾಷ್ಟ್ರಕವಿ ಕುವೆಂಪು ಅವರು ಚಾರ್ಲ್ಸ್ ಡಿಕನ್ಸು, ಆಲಿವರ್ ಗೋಲ್ಡ್ ಸ್ಮಿತ್, ಎ.ಜೆ. ಗಾರ್ಡ್ನರ್ ಮುಂತಾದಂಥವರು ಬರೆದ ತಿಳಿ ಹಾಸ್ಯ ಇದೆಯಲ್ಲ, ಆ ರೀತಿಯ ಹಾಸ್ಯ ಬರಹಗಳನ್ನ ಬರೆದಿರುವ
ಕೆಲವರು ವ್ಯಕ್ತಿಗಳಲ್ಲಿ ಅಗ್ರಗಣ್ಯರು ಗೊರೂರರು ಅಂತ ಕರೀತಾರೆ. ಅಂದ್ರೆ ಇಂಗ್ಲಿಷ್ನಲ್ಲಿ ಗಾರ್ಡನ್ ಬರೆದಿದ್ದಿರ್ಬೋದು, ಗೋಲ್ಡ್ ಸ್ಮಿತ್ ಬರೆದಿದ್ದಿರ್ಬೋದು, ಡಿಕನ್ಸ್ ಬರೆದಿದ್ದಿರಬಹುದು. ಅವರಲ್ಲಿರುವ ತಿಳಿ ಹಾಸ್ಯ ಇದೆಯಲ್ಲ, ನಾವೇನ್ ಮಾಡ್ತೇವೆ, ವಸಾಹತುಶಾಹಿ ಮನಸ್ಸು ನಮ್ದು ಯಾವಾಗಲೂ. ಏಕೆಂದ್ರೆ ಬ್ರಿಟಿಷರಿಂದ ಆಳಿಸ್ಕೊಂಡವ್ರು ನೋಡಿ ನಾವು. ವಸಾಹತುಶಾಹಿ ಮನಸ್ಸು, ಫಾರಿನ್ ಹೋಗಿದ್ದಾನೆ ಕಣಯ್ಯ ಅಂತೀವಿ ನಾವು. ಬೇರೆಯವ್ರಿಗೆ ನಾವು ಫಾರಿನ್, ಅದನ್ನ ಮರೆತು ಬಿಡ್ತೀವಿ ನಾವು. ಯಾಕೆಂದ್ರೆ ಅಲ್ಲಿರೋರಿಗೆ ನಾವು ಫಾರಿನರ್ ಆಗಿರ್ತೀವಿ, ಅಲ್ಲಿರೋರಿಗೆ ನಾವು ವಿದೇಶಿಯಾಗಿರ್ತೀವಿ. ಇಲ್ಲಿ ನೋಡೋಕ್ಕೂ ಬೇಕಷ್ಟು ಜನ ಬರ್ತಿರ್ತಾರೆ. ಆದ್ರೆ ನಮಗೊಂಥರ ಏನೋ ಒಂದು ಭ್ರಮೆ ಇದೆ. ವಸಾಹತುಶಾಹಿ ಮನಸ್ಥಿತಿಯಿಂದ ಬೆಳೆದ ಒಂದು ಬೌದ್ಧಿಕತೆ, ಭಾವುಕತೆ ಇರೋದ್ರಿಂದ ವಿದೇಶಕ್ಕೆ ಹೋಗೋದು ಅಂದ್ರೆ ಬಹಳ ದೊಡ್ಡದು ಅಂತ ಅಂದ್ಕೊಂಡಿದ್ದಂತ ಒಂದು ಕಾಲ ಇತ್ತು. ಇವನು ಫಾರಿನ್ ರಿಟರ್ನ್ ಅನ್ನೋರು ನಮ್ಮಲ್ಲಿ ಸಾಮಾನ್ಯ ಚಿಕ್ಕ ಶಾಲಾ ವಿದ್ಯಾರ್ಥಿಗಳಾಗಿದ್ದಾಗ, ಕಾಲೇಜ್ ಓದ್ತಿರುವಾಗ ಫಾರಿನ್ ರಿಟರ್ನ್ ಅಂದ್ರೆ ಫಾರಿನ್ಗೆ ಹೋಗಿನೂ ರಿಟರ್ನ್ ಆಗ್ಬಿಟ್ನಪ್ಪ ಅಂತ ಸಂತೋಷ ಪಡ್ಬೇಕಾ, ಅಥವಾ ಏನೋ ಮಹಾನ್ ಸಾಧನೆ ಮಾಡಿದಾನೆ ಅಂತ ಪಡ್ಬೇಕಾ, ಅದು ಬೇರೆ ವಿಷಯ. ಆದ್ರೆ ನನಗೆ ಏನ್ ಅನ್ಸುತ್ತೆ, ಇಲ್ಲಿ ನಾವು ವಿದೇಶಿಯರನ್ನ ಯಾಕೆ ಉದಾಹರಣೆ ಕೊಡ್ತಾರೆ ಅಂದ್ರೆ, ಇಂಗ್ಲಿಷ್ನಲ್ಲಿ ಬಹಳ ಸಮೃದ್ಧವಾದ ಬಂದಿದೆ, ಕನ್ನಡದಲ್ಲಿ ಇದೆಯಾ ಇಲ್ವಾ, ಈ ಪ್ರಶ್ನೆ ಬಂದ್ಬಿಡುತ್ತೆ. ನಾನು ಯಾವಾಗಲೂ ಕನ್ನಡ ಕವಿಗಳಿದಾರಲ್ಲ, ಅವರೆಲ್ಲ ವಿಶ್ವ ಕವಿಗಳು ಅಂತಲೇ ನಾನು ಅಂದ್ಕೊಳ್ಳೋದು. ಕನ್ನಡದ ಲೇಖಕರು ವಿಶ್ವ ಲೇಖಕರೇನೇನೆ. ಇದು ಭ್ರಮೆ ಅಲ್ಲ, ಭಾವುಕತೆ ಅಲ್ಲ. ಅವ್ರ ಭಾಷೆಯಲ್ಲಿ ಬರೀತಾರೆ, ನಾವು ನಮ್ಮ ಭಾಷೆಯಲ್ಲಿ ಬರಿತೀವಿ ಅಷ್ಟೇನೆ. ಅವ್ರ ಭಾಷೆದು ಇದೆಯಲ್ಲ, ಅದು ನಮಗೆ ಹೆಚ್ಚು ಬಂದಿದೆ, ನಮ್ಮದು ಅವ್ರಿಗೆ ಹೆಚ್ಚು ಹೋಗಿಲ್ಲ. ಈಗ ಗೋಲ್ಡ್ ಸ್ಮಿತ್ಗೆ, ಆಲಿವರ್ ಗೋಲ್ಡ್ ಸ್ಮಿತ್ಗೆ, ಚಾರ್ಲ್ಸ್ ಡಿಕನ್ಸ್ಗೆ, ಗಾರ್ಡ್ನರ್ಗೆ ಕುವೆಂಪು ಅವರು ಗೊರೂರ್ ಅವರನ್ನ ಹೋಲಿಸ್ತಿದ್ದಾರೆ ಅಂತ ಅಂದ್ರೆ, ಗೊರೂರ್ ಸಾಹಿತ್ಯ ಇಂಗ್ಲಿಷ್ನಲ್ಲಿ ಬಂದಿದ್ದಿದ್ರೆ ಆಗ ಇಂಗ್ಲಿಷ್ನಲ್ಲೂ ನಮ್ಮನ್ನು ಕೋಟ್ ಮಾಡ್ತಾ ಇದ್ರು. ಇದು ಗಮನಿಸ್ಬೇಕಾಗಿರುವಂತ ವಿಷಯ. ಇದು ಕುವೆಂಪು ಹೇಳಿದ ಮಾತು, ಬಹಳ ದೊಡ್ಡ ಮಾತು ಅಂತಲೇ ನಾನು ಅಂದ್ಕೊಂಡಿದ್ದೇನೆ. ಗೊರೂರ್ ಅವರಿಗೆ ಕೊಟ್ಟಂತ ದೊಡ್ಡ ಗೌರವ ಅದು. ವೀಕರು ಗೋಕಾಕರು ಅಂತ ಹೇಳ್ತಾರೆ, ಗೊರೂರ್ ಅವರ ಸಾಹಿತ್ಯ ಇದೆಯಲ್ಲ, ಅವರ ಕೃತಿಗಳಲ್ಲಿ ಹಳ್ಳಿಗಳ ಮಹಾಭಾರತ ಇದೆ ಅಂತ ಹೇಳ್ತಾರೆ. ಎಂತ ದೊಡ್ಡ ಪ್ರಶಂಸೆ ಅದು. ಹಳ್ಳಿಗಳ ಮಹಾಭಾರತವನ್ನೇ ಅಭಿವ್ಯಕ್ತಿ ಮಾಡಿದ್ದಾರೆ ಗೊರೂರ್ ಅವರು ಅಂತ ಹೇಳ್ತಾರೆ ಅವರು. ಇನ್ನ ಗರುಡಗಂಬದ ದಾಸಯ್ಯ ಅನ್ನೋದಕ್ಕೆ ಬೇಂದ್ರೆಯವರು ಒಂದು ಮುನ್ನುಡಿಯನ್ನು ಬರೆದಿದ್ದಾರೆ. ಅವರು ಇವ್ರದನ್ನ ವಿಕಟ ಕವಿತ್ವ ಅಂತ ಕರೀತಾರೆ. ಅಂದ್ರೆ ಬೇಂದ್ರೆ ಅಂತವರು, ಗೋಕಾಕ್ ಅಂತವರು, ಕುವೆಂಪು ಅಂತವರು ಗೊರೂರ್ ಸಾಹಿತ್ಯವನ್ನ ಕುರಿತಂತೆ ಹೇಳಿದಂತ ಈ ಮಾತುಗಳಿದಾವಲ್ಲ, ಈ ಮಾತುಗಳೇ ಗೊರೂರ್ ಎಷ್ಟು ದೊಡ್ಡ ಲೇಖಕ ಅನ್ನೋದನ್ನ ತೋರಿಸ್ಕೊಡುತ್ತವೆ. ಅದರ ಜೊತೆಗೆ ಗೊರೂರ್ ಅವರು ಒಬ್ಬ ಸಾಮಾಜಿಕ ಸುಧಾರಣಾವಾದಿ. ನನ್ನಂಥವ್ರಿಗೆ ಹತ್ರ ಆಗೋದು ಅಲ್ಲೇನೇನೆ. ಗೊರೂರ್ ಅವರು ಕೇವಲ ಲೇಖಕರಾಗಿ ಅಷ್ಟೇ ಅಲ್ಲ, ಅವರು ಒಬ್ಬ ಸಾಮಾಜಿಕ ಕ್ರಿಯಾಕರ್ತರಾಗಿ ಮತ್ತು ಸಾಮಾಜಿಕ ಸುಧಾರಣಾವಾದಿಯಾಗಿ ನನ್ನಂತರ ಮನಸ್ಸಿಗೆ ಬಹಳ ಹತ್ತಿರದವರಾಗ್ತಾರೆ ಅವರು. ಅವರ ಒಂದು ನಮ್ಮೂರ ರಸಿಕರು ಅನ್ನೋಂಥ ಪುಸ್ತಕದಲ್ಲಿ ಒಂದು ಕಡೆ ಒಂದು ಮಾತು ಬರುತ್ತೆ, ಒಬ್ಬ ಬಾಲ್ಯ ವಿಧವೆಗೆ ತಲೆ ಬೋಳಿಸ್ತಾರೆ. ಆಗ ಅವರೇ ಬರೆದಿದ್ದಾರೆ, ಒಬ್ಬ ಶೂದ್ರ ಆಳು ಒಂದು ಪ್ರಶ್ನೆ ಮಾಡ್ತಾನೆ, ವೈದಿಕ ಬಾಲ್ಯ ವಿಧವೆಗೆ ತಲೆ ಬೋಳಿಸಿದ್ರಲ್ಲ, ಅದ್ಯಾಕೆ ಬುದ್ಧಿ, ಅಷ್ಟು 11 ವರ್ಷದ ಹಸುಗೂಸ್ಗೆ ಇನ್ನೊಂದು ಮದುವೆ ಮಾಡಕ್ ಆಗಕ್ಕಿಲ್ವಾ ಅಂತ ಕೇಳಿದ್ನಂತೆ. ಈ ಪ್ರಶ್ನೆ ಇದೆಯಲ್ಲ, ಇದು ಗೊರೂರ್ ಅವರು ತಮ್ಮ ಕೃತಿಯಲ್ಲಿ ಬರೆದ ಶೂದ್ರ ಆಳುವಿನ ಪ್ರಶ್ನೆಯಷ್ಟೇ ಅಲ್ಲ, ಇದು ಗೊರೂರ್ ಅವರ ಮನಸ್ಸಿನಲ್ಲಿ ಹುಟ್ಟಿದ ಪ್ರಶ್ನೆ. ಇದು ಇಲ್ಲೇ ಗೊರೂರ್ ಅವರು ದೊಡ್ಡವರಾಗೋದು. ಅಂದ್ರೆ ಒಬ್ಬ ಬಾಲ್ಯ ವಿಧವೆ 11 ವರ್ಷಕ್ಕೆ ಗಂಡನ ಕಳ್ಕೊಂಡು ಹೋಗ್ಬಿಟ್ರೆ ಆಕೆ ಮತ್ತೆ ಮರುಮದುವೆ ಆಗಬಾರದೆ, ವಿಧವಾ ವಿವಾಹ ಬರಬಾರದೆ, ಇಂಥ ಅನೇಕ ಚಳವಳಿಗಳು ನಮ್ಮ ದೇಶದಲ್ಲಿ ನಡೆದಿವೆಯಲ್ಲ. ಗೊರೂರ್ ಆ ಪರಂಪರೆಯಲ್ಲಿ ಬಂದಂಥವ್ರು. ಪರಂಪರೆ ಅನ್ನೋ ಪದವನ್ನ ನಾನು ಪ್ರಜ್ಞಾಪೂರ್ವಕ ಬಳಸ್ತಿದ್ದೀನಿ. ಯಾಕೆಂದ್ರೆ ಸಂಪ್ರದಾಯ ಬೇರೆ, ಪರಂಪರೆ ಬೇರೆ. ಸಂಪ್ರದಾಯ ಜಡವಾಗಿರುತ್ತೆ, ಪರಂಪರೆ ಚಲನಶೀಲವಾಗಿರುತ್ತೆ. ಕಾಲ ಕಾಲಕ್ಕೆ ಹೊಸದನ್ನ ಸೇರಿಸ್ಕೊಳ್ತಾ ಬೆಳೀತಾ ಹೋಗುತ್ತಲ್ಲ, ಅದು ಪರಂಪರೆ. ಅಂಥದ್ದೊಂದು ಸಾಮಾಜಿಕ ಸುಧಾರಣಾವಾದಿಯ ಪರಂಪರೆಯ ಪ್ರತೀಕವಾಗಿ ಸಹ ನನಗೆ ಗೊರೂರ್ ಅವರು ಬಹಳ ಮುಖ್ಯ ಆಗ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಜಾತಿ ವ್ಯವಸ್ಥೆಯನ್ನ, ವರ್ಣ ವ್ಯವಸ್ಥೆಯನ್ನ ವಿರೋಧ ಮಾಡ್ತಾ ಹೆಣ್ಣಿಗೆ ಆಗುವ ಅನ್ಯಾಯ ಇದೆಯಲ್ಲ, ಅದರ ವಿರುದ್ಧವಾಗಿ ಒಂದು ದನಿ ಎತ್ತದ್ದು ಇದೆಯಲ್ಲ, ಬಾಲ್ಯ ವಿಧವೆಯರ ಪರವಾಗಿ ಮಾತಾಡೋದು ಇದೆಯಲ್ಲ, ಅದು ಬಹಳ ವಿಶೇಷವಾದ್ದು ಅಂತ ಅಂದ್ಕೊಂಡಿದ್ದೇನೆ. ಏಕೆಂದ್ರೆ ನಾವೆಲ್ಲ ಮುಂದುವರೆದಿದ್ದೇವೆ. ಈಗ ಜಯಚಂದ್ರ ಅವರು ಮಾತಾಡ್ತಾ ಹೇಳ್ತಾ ಇದ್ರು ತಂತ್ರಜ್ಞಾನದ ಬಗ್ಗೆ. ಆ ತಂತ್ರಜ್ಞಾನದ ಬಗೆಗೆ ಬಹಳ ಮಾತಾಡ್ತಾ ಕುಡಿಯೋ ನೀರಿದೆಯಲ್ಲ, ಅದನ್ನೇ ಮರೆತು ಬಿಟ್ರೆ ಹೀಗೆ ಅನ್ನೋದು ಅವರಲ್ಲಿ ಕಾಣಿಸಿದ ಕಳಕಳಿ. ನನಗೆ ಇಲ್ಲಿ ಗೊರೂರ್ ಅವರನ್ನ
ಯೋಚನೆ ಮಾಡಿದಾಗ ನನಗನ್ಸುತ್ತೆ, ಜನಸಾಮಾನ್ಯರ ಪರವಾಗಿ ಮಾಡಿದಂತಹ ಅವರ ಚಿಂತನೆ ಇದೆಯಲ್ಲ, ಅದು ಬಾಲ್ಯ ವಿಧವೆಯ ಪರವಾಗಿ ಎತ್ತಿದಂತಹ ದನಿ ಇದೆಯಲ್ಲ, ಇದೇನು ತೋರಿಸುತ್ತೆ ಹಾಗಾದರೆ? ಈ ದೇಶದ ಒಳಗಡೆ ಕೇಂದ್ರ ಸರ್ಕಾರವೇ ಕೊಟ್ಟಿರುವ ಮಾಹಿತಿಯ ಪ್ರಕಾರ ಒಂದು ದಿನಕ್ಕೆ 86 ಜನ ಮಹಿಳೆಯರ ಅತ್ಯಾಚಾರ ಆಗುತ್ತೆ. ಇದಕ್ಕೆ ಏನು ಹೇಳ್ತೀರಿ ನೀವು? 86 ಜನ ಮಹಿಳೆಯರ ಅತ್ಯಾಚಾರ ಒಂದು ದಿನಕ್ಕೆ ಈ ದೇಶದಲ್ಲಿ ಆಗುತ್ತೆ ಅಂತ ಅಂದ್ರೆ ನಾವು ಯಾವ ಸ್ಥಿತಿಯಲ್ಲಿದ್ದೇವೆ ಅಂತ. ಗಾಂಧೀಜಿ ಅವರು ಹೇಳಿದ್ರು, ಮಧ್ಯರಾತ್ರಿಯಲ್ಲಿ ಹೆಣ್ಣುಮಗಳು ಧೈರ್ಯವಾಗಿ ಓಡಾಡಿದರೆ ಅದೇ ಸ್ವಾತಂತ್ರ್ಯ, ಅದೇ ಪ್ರಜಾಪ್ರಭುತ್ವ ಅಂದರು. ಅಂಬೇಡ್ಕರ್ ಅವರು ಹೇಳಿದರು, ಹೆಣ್ಣಿನ ಅಭಿವೃದ್ಧಿಯಲ್ಲಿ ಇಡೀ ದೇಶದ ಅಭಿವೃದ್ಧಿಯನ್ನು ಅಳಿಬೇಕು ಅಂತ ಹೇಳಿದರು. ಆದ್ರೆ ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗಿದೆ? ಅದಕ್ಕೆ ಗೊರೂರು ಯಾಕೆ ಇಷ್ಟ ಆಗ್ತಾರೆ, ನನ್ನಂಥವ್ರಿಗೆ ಯಾಕೆ ಇಷ್ಟ ಆಗ್ತಾರೆ ಅಂದರೆ, ಈ ಸಮಾಜದಲ್ಲಿರುವ ಶ್ರೇಣೀಕೃತವಾಗಿರ್ತಕ್ಕಂಥ ವ್ಯವಸ್ಥೆಗೆ ವಿರುದ್ಧವಾದಂತಹ ಒಂದು ಸಾತ್ವಿಕ ಸಿಟ್ಟನ್ನ, ಸಾತ್ವಿಕ ಪ್ರತಿರೋಧವನ್ನ ಒಡ್ಡಿದ್ದಿದೆಯಲ್ಲ, ಅದು ಗೊರೂರವರ ಮಹತ್ವ ವಿಶೇಷ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇಂಥ ಗೊರೂರವರನ್ನ ಹೇಗೆ ನಾವು ಮತ್ತೆ ಮತ್ತೆ ನಮ್ಮಲ್ಲಿ ಜೀವಿಸಿಕೊಳ್ಳುವುದಕ್ಕೆ ಸಾಧ್ಯ, ಹೇಗೆ ನಮ್ಮಲ್ಲಿ ಅವರನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆಯನ್ನು ನಾವು ಇವತ್ತು ಹಾಕ್ಕೊಳ್ಬೇಕಾಗಿದೆ. ನನಗೆ ಅನಿಸುತ್ತೆ, ಹಾಸನ ವಿಶ್ವವಿದ್ಯಾಲಯದಲ್ಲಿ ಗೊರೂರ್ ರಾಮಸ್ವಾಮಿ ಅಯ್ಯಂಗಾರ್ ಹೆಸರಿನ ಒಂದು ಪೀಠ ಸ್ಥಾಪನೆ ಆಗಬೇಕು, ಸರ್ಕಾರ ಈ ಬಗ್ಗೆ ಗಮನ ಕೊಡಬೇಕು ಅಂತ ಅನಿಸುತ್ತೆ. 2 ವಿಷಯಗಳನ್ನು ನಾನು ಪ್ರಸ್ತಾಪ ಮಾಡಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಒಂದು ಪೀಠ ಸ್ಥಾಪನೆ, ಇನ್ನೊಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಗೊರೂರ್ ರಾಮಸ್ವಾಮಿ ಅಯ್ಯಂಗಾರ್ ಅವರ ಸಮಗ್ರ ಸಾಹಿತ್ಯವನ್ನ ಪ್ರಕಟಿಸಿ ಅತ್ಯಂತ ಕಡಿಮೆ ಬೆಲೆಗೆ ಜನಗಳಿಗೆ ತಲುಪಿಸೋ ಕೆಲಸ ಮಾಡಬೇಕು. ನಾನು ಇಲ್ಲಿ ಕೂತಿದ್ದಾಗಲೇ ಸಂಸ್ಕೃತಿ ಇಲಾಖೆ ಒಬ್ಬ ಅಧಿಕಾರಿಗೆ ಫೋನ್ ಮಾಡಿದೆ. ನಾನು ನಮ್ಮ ಶಿವರಾಜ್ ಅವ್ರ ಫೋನ್ಗೆ ನೆತ್ಕಬೇಡಿ ಅಂತ ಆದೇಶ ಕೊಟ್ಟಿದ್ರು, ಆದರೂ ಫೋನ್ ಮಾಡಿದೆ. ನಾನು ಯಾಕೆ ಮಾಡಿದೆ ಅಂದರೆ, ಸಮಗ್ರ ಸಂಪುಟ ಏನಾದರೂ ಬಂದಿದೆಯಾ ಅಂತ ಕೇಳೋದಕ್ಕೆ ಮಾಡಿದೆ. ಇಲ್ಲ ಸರ್ ಅಂತ ಅಂದರು. ಗೊರೂರ್ ರಾಮಸ್ವಾಮಿ ಅಯ್ಯಂಗಾರ್ ಅವರ ಸಮಗ್ರ ಸಾಹಿತ್ಯವನ್ನ ಕನ್ನಡ ಸಂಸ್ಕೃತಿ ಇಲಾಖೆ ಪ್ರಕಟಿಸಬೇಕು, ಕಡಿಮೆ ಬೆಲೆಗೆ ಜನಸಾಮಾನ್ಯರಿಗೆ ತಲುಪೋ ರೀತಿಯಲ್ಲಿ, ಸಾಮಾನ್ಯ ಓದುಗರಿಗೆ ತಲುಪೋ ರೀತಿಯಲ್ಲಿ ಮಾಡಬೇಕು. ಈ ಕೆಲಸವನ್ನ ಸಂಸ್ಕೃತಿ ಇಲಾಖೆ ಮಾಡಬೇಕು. ಆದರೆ ಉನ್ನತ ಶಿಕ್ಷಣ ಇಲಾಖೆ ಹಾಸನ ವಿಶ್ವವಿದ್ಯಾಲಯದಲ್ಲಿ ಗೊರೂರ್ ರಾಮಸ್ವಾಮಿ ಅಯ್ಯಂಗಾರ್ ಹೆಸರಿನ ಒಂದು ಅಧ್ಯಯನ ಪೀಠವನ್ನ ಸ್ಥಾಪನೆ ಮಾಡಬೇಕು. ಅದು ಕೇವಲ ಗೊರೂರ್ ಅವರನ್ನ ಕುರಿತೇ ಇರಬೇಕಾ ಅಂತ ಅಂದ್ರೆ ಹಾಗೇನಲ್ಲ. ಗೊರೂರ್ ರಾಮಸ್ವಾಮಿ ಅಯ್ಯಂಗಾರ್ ಬರೆದ ಸಾಹಿತ್ಯದ ಅಧ್ಯಯನವೂ ಆಗಿದ್ದಿರ್ಬೇಕಲ್ಲಿ, ಸಾಹಿತ್ಯವನ್ನು ಕುರಿತಂತೆ ವಿಚಾರಗೋಷ್ಠಿಗಳು ನಡೀತಾ ಇರಬೇಕು. ಅದರ ಜೊತೆಗೆ ಗೊರೂರರ ಆಶಯಗಳು ಏನೇನಿದ್ವು, ಈಗ ನಾನು ಸಾಮಾಜಿಕ ಆಶಯಗಳನ್ನು ಕುರಿತು ಮಾತಾಡಿದೆ. ನಾನು ಅವರು ಗಾಂಧಿ ಪ್ರಭಾವಕ್ಕೆ ಒಳಗಾದಂಥವರು. ಈಗ ಏನಾಗಿದೆ ಅಂತಂದ್ರೆ, ಪ್ರತಿಯೊಬ್ಬರಲ್ಲೂ ತಪ್ಪುಡ್ಕೋಗಿದ್ದೀವಿ. ಅಪವ್ಯಾಖ್ಯಾನಗಳ ಕಾಲ ಇದು. ಸುಳ್ಳು ಸಂಕಥನಗಳನ್ನು ಕಟ್ಟುವ ಕಾಲದ ಒಳಗಡೆ ನಾವಿದ್ದೇವೆ. ಸುಳ್ಳು ಸಂಕಥನಗಳನ್ನು ಕಟ್ತಾರೆ. ಗಾಂಧಿ ಹೇಳಿದ್ದೆಲ್ಲವೂ ಸತ್ಯವಾಯ್ತಾ ಗೊತ್ತಿಲ್ಲ ನನಗೆ. ಆದ್ರೆ ಗಾಂಧಿ ಹೇಳ್ಬೇಕಾದ್ರೆ ಅವ್ರಿಗನಿಸಿದ ಸತ್ಯವನ್ನೇ ಹೇಳಿದ್ದಾರೆ, ಅಸತ್ಯ ಎಂದೂ ಹೇಳಿಲ್ಲ ಅವರು. ಅದು ಬಹಳ ಮುಖ್ಯ ನಮಗೆ. ಈಗ ಕೆಲವು ತಪ್ಪನ್ನ ಮಾತಾಡ್ಬೋದು, ನಾವು ಸುಳ್ಳು ಮಾತಾಡಬಾರ್ದು. 2 ವ್ಯತ್ಯಾಸ. ನಮಗೆ ಗೊತ್ತಿಲ್ಲದೆ, ಮಾಹಿತಿ ಗೊತ್ತಿಲ್ಲದೆ ಕೆಲವು ತಪ್ಪು ಹೇಳಿಬಿಡ್ಬೋದು. ಆದ್ರೆ ಸುಳ್ಳು ಹೇಳೋದಿದೆಯಲ್ಲ, ಅದು ಪ್ರಜ್ಞಾಪೂರ್ವಕವಾಗಿ ಜನಗಳನ್ನು ಹೊಂದಿಸೋ ಕೆಲಸ. ಅದು ಗಾಂಧಿ ಎಂದೂ ಆ ಕೆಲಸ ಮಾಡಲಿಲ್ಲ. ಆಮೇಲೆ ಬದಲಾದ ಗಾಂಧಿಯನ್ನ ಸರಿಯಾಗಿ ನೋಡೇ ಇಲ್ಲ ನಮ್ಮಲ್ಲಿ. ಅದು ಬಹಳ ವಿಶೇಷ ನನಗೆ. ನಾನು ಗಾಂಧಿ ಭವನದಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ. ನಾನು ಬದಲಾದ ಗಾಂಧಿಯನ್ನ ದಯವಿಟ್ಟು ಜನಗಳಿಗೆ ಪರಿಚಯ ಮಾಡಿಕೊಡ್ಬೇಕು. ಗೊರೂರ್ ಅಧ್ಯಯನ ಪೀಠ ಸ್ಥಾಪನೆ ಆದ್ರೆ ಆ ಕೆಲಸನೂ ಮಾಡ್ಬೋದು ಅವರು. ನಿಜವಾಗಿ ಗಾಂಧಿವಾದ ಅಂದ್ರೆ ಏನು, ಬದಲಾದ ಗಾಂಧಿ ಏನು ಅಂದ್ರೆ, ಆರಂಭದಲ್ಲಿ ಜಾತಿ ಪದ್ಧತಿ ಬಗ್ಗೆ ಅವರದೇ ಆದ ವ್ಯಾಖ್ಯಾನವನ್ನು ಕೊಟ್ಟು ಅದರ ಪರವಾಗಿ ಅವರು ಮಾತಾಡಿದ್ದು ಉಂಟು. ಆದ್ರೆ ಅದೇ ಗಾಂಧಿ 1929-30 ನಂತರದಲ್ಲಿ ಬದಲಾಗ್ತಾ ಹೋದ್ರು. 1936ನೇ ಇಸ್ವಿಲಿ ಒಂದು ಸಂದರ್ಶನದ ಒಳಗಡೆ ಗಾಂಧಿ ಹೇಳ್ತಾರೆ, ಜಾತಿ ತಾರತಮ್ಯವನ್ನ ಯಾವುದಾದರೂ ಶಾಸ್ತ್ರ ಪೋಷಣೆ ಮಾಡೋದಾದರೆ, ಯಾವುದಾದರೂ ಧರ್ಮ ಪೋಷಣೆ ಮಾಡೋದಾದ್ರೆ, ಅಂತ ಶಾಸ್ತ್ರವನ್ನ, ಅಂತ ಧರ್ಮವನ್ನ ನಾನು ಯಾವತ್ತೂ ಮೆಚ್ಚೋದಿಲ್ಲ, ನಾನು ಧಿಕ್ಕರಿಸ್ತೀನಿ ಅಂತ 1936ರಲ್ಲಿ ಹೇಳಿದರು. ಈ ಗಾಂಧಿ ಗೊತ್ತಿಲ್ಲ ಬಹಳಷ್ಟು ಜನಕ್ಕೆ. 1946ರಲ್ಲಿ ಅಮೆರಿಕದ ಒಬ್ಬ ಸಂದರ್ಶಕನಿಗೆ ಅವನ ಜೊತೆ ಮಾತಾಡ್ತಾ, ಎಂಥ ಕನಸಿನ ಭಾರತ ನನಗೆ ಬೇಕು ಅಂತಂದ್ರೆ, ಇಲ್ಲಿ ವರ್ಗರಹಿತ ಸಮಾಜ ಇರಬೇಕು, ಭೂಮಿ ರಾಷ್ಟ್ರೀಕರಣ ಆಗ್ಬೇಕು ಅಂತ ಹೇಳಿದ್ರು. ಈ ಗಾಂಧಿ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. 1930ರ ಹಿಂದಿನ ಗಾಂಧಿಗೂ 1930ರ ನಂತರದ ಗಾಂಧಿಗೂ ಬಹಳ ವ್ಯತ್ಯಾಸ ಇದೆ.
ಅವರು ಗೋರಾ ಎನ್ನುವ ಒಬ್ಬ ನಾಸ್ತಿಕವಾದಿಯನ್ನು ಭೇಟಿಯಾದದ್ದು, ಅಂಬೇಡ್ಕರ್ ಅವರನ್ನು 1931ರಲ್ಲಿ ಮುಂಬೈಯಲ್ಲಿ ಭೇಟಿಯಾದದ್ದು, ಆದ ನಂತರದಲ್ಲಿ ಬದಲಾವಣೆಗಳಿವೆ. ಇವು ಎಲ್ಲವನ್ನು ಗೊರೂರು ರಾಮಸ್ವಾಮಯ್ಯಂಗರ ಅಧ್ಯಯನ ಪೀಠದ ಮುಖಾಂತರವಾಗಿ ಗೊರೂರವರ ಮುಖಾಂತರವೇ ನಾವು ಹೇಳಕ್ ಸಾಧ್ಯ ಇದೆ ಅಂತ. ಹಾಗಾಗಿ ಗೊರೂರು ಸಾಹಿತ್ಯದ ಅಧ್ಯಯನ ಆಗಬೇಕು, ಗೊರೂರವರ ಆಶಯಗಳ ಅಧ್ಯಯನ ಆಗಬೇಕು, ಗೊರೂರು ಏನು ಸಾಮಾಜಿಕ ಸುಧಾರಣೆಯನ್ನು ಪ್ರತಿಪಾದಿಸ್ಕೊಂಡು ಬಂದರು ಅಂಥ ವಿಚಾರಗಳ ಚರ್ಚೆ ಆಗಬೇಕು. ಇವತ್ತು ನಮ್ಮನ್ನು ಕಾಡ್ತಾ ಇರತಕ್ಕಂತಹ ಜಾತಿವಾದ ಮತ್ತು ಮೂಲಭೂತವಾದ ಇದೆಯಲ್ಲ, ಇದಕ್ಕೆ ವಿರುದ್ಧವಾಗಿ ಈ ದೇಶದಲ್ಲಿ ಸೌಹಾರ್ದತೆ ಇರಬೇಕು. ದ್ವೇಷ ನಮ್ಮ ಮೌಲ್ಯ ಅಲ್ಲ. ದ್ವೇಷದ ದ್ವೀಪಗಳನ್ನು ನಾವು ಸೃಷ್ಟಿ ಮಾಡ್ತಿದ್ದೇವೆ, ಜಾತಿಯ ಜೈಲುಗಳನ್ನು ಸೃಷ್ಟಿ ಮಾಡ್ತಿದ್ದೇವೆ. ಇವತ್ತು ಜಾತಿಯ ಜೈಲುಗಳಿಂದ ಯಾವತ್ತು ಬಿಡುಗಡೆ, ದ್ವೇಷದ ದ್ವೀಪಗಳನ್ನು ದಾಟದ್ನೇವೆ ಆವಾಗ. ಇಂಥದಕ್ಕೆಲ್ಲ ಬೇಕಾಗಿರೋ ಪರಿಹಾರ, ಇದಕ್ಕೆ ಬೇಕಾಗಿರೋ ಒಂದು ಪರಂಪರೆ ಪ್ರತೀಕಗಳು ಯಾವುವು ಅಂದರೆ ಗೊರೂರು ಅಂತವ್ರು ನಮ್ಮ ಕಣ್ಣೆದುರಿಗೆ ಬರ್ತಾರೆ. ಹಾಗಾಗಿ ಗೊರೂರವರ ನೆಪದ ಒಳಗಡೆ ಒಟ್ಟು ಸಮಾಜಕ್ಕೆ ಉಪಯೋಗಿಯಾದ, ಜೀವಪರವಾದ, ಮನುಷ್ಯ ಪರವಾದ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಅಧ್ಯಯನ ಪೀಠವನ್ನ ಹಾಸನ ವಿಶ್ವವಿದ್ಯಾಲಯದಲ್ಲಿ ಸ್ಥಾಪನೆ ಮಾಡಬೇಕು. ಇಲ್ಲಿವರೆಗೆ ಹಾಸನ ಇಡೀ ಜಿಲ್ಲೆಗೆ ಒಂದು ಪ್ರತಿಷ್ಠಾನನೂ ಕೊಟ್ಟಿಲ್ಲ ಸರ್ಕಾರ, ಒಂದು ಪೀಠನೂ ಕೊಟ್ಟಿಲ್ಲ. ಪೀಠಗಳೆಲ್ಲ ವಿಧಾನಸೌಧದಲ್ಲಿ ಇವೆ, ಅಲ್ಲಿಗೆ ಎಲ್ಲಿಗೂ ಕೊಟ್ಟೇ ಇಲ್ಲ. ಸೊ ಹಾಗಾಗಿ ಈ ಕೆಲಸ ಮುಖ್ಯವಾಗಿ ಗೊರೂರವರ ಹೆಸರಲ್ಲಾಗಬೇಕು. ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರ ಸಮಗ್ರ ಸಾಹಿತ್ಯ ಸಂಪುಟಗಳನ್ನು ಪ್ರಕಟಿಸಬೇಕು. ಇದರ ಮುಖಾಂತರವಾಗಿ ನಮ್ಮ ನಾಡು ಗೊರೂರು ಅಂತ ಒಂದು ದೊಡ್ಡ ಚೇತನಕ್ಕೆ ಗೌರವವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ, ಈ ಕೆಲಸ ಆಗೋದಕ್ಕೆ ಬೇಕಾಗಿರ್ತಕ್ಕಂತಹ ಪ್ರಯತ್ನಗಳನ್ನು ನನ್ನ ಕೈಲಿ ಎಷ್ಟು ಸಾಧ್ಯ ಅಷ್ಟನ್ನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದಕ್ಕೆ ಜಯಚಂದ್ರ ಅವರ ಬೆಂಬಲವು ಬೇಕು ಅಂತ ಕೇಳ್ಕೊಳ್ತಾ, ನಮ್ಮ ಈ ಆಶಯ, ಈ ಕನಸು ಈಡೇರಲಿ ಅಂತ ಆಶಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಕೇಳಿದ ನಿಮಗೆಲ್ಲ ನನ್ನ ನಮಸ್ಕಾರಗಳು.